ಹಾಯ್ ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ನನ್ನ ನೆಚ್ಚಿನ ವೀಕ್ಷಕರೆಲ್ಲರಿಗೂ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಇಲ್ಲಿ ಆರಾಮಾಗಿ ಕ್ಷೇಮವಾಗಿದ್ದೀವಿ ಬೆಂಗಳೂರಲ್ಲಿ. ಆವಾಗವಾಗ ಮಳೆ ಬರ್ತಾ ಇದೆ. ಬಂದರೆ ಒಂದೊಂದು ಸತಿ ಹಿಡಿದ್ರೆ 1:30-2 ಗಂಟೆ ತನಕ ಸರಿಯಾಗಿ ಹೊಡಿತಾ ಇರುತ್ತೆ, ಬಿಡೋದೇ ಇಲ್ಲ. ಈ 2-3 ದಿವಸದಿಂದ ಈ ಥರ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಮಳೆ ಬಂದರೆ ಈ ಥರ ನೆನೆಯುತ್ತೆ. ಮುಂದೆ ಮಾರ್ನಿಂಗ್ ಎಲ್ಲ ಕ್ಲೀನ್ ಮಾಡಿ ಮೊನ್ನೆ ಮನಿ ಪ್ಲ್ಯಾಂಟ್ ತೊಗೊಬಂದಿದ್ವಿ. ನಾನು ಅತ್ತಿಗೆದಿರಿಬ್ಬರು ಎಲ್ಲರೂ ಶೇರ್ ಮಾಡ್ಕೊಂಡ್ವಿ. ಬಟ್ ನನಗೆ ತುಂಬ ಜಾಸ್ತಿ ಗಿಡ ಕೊಟ್ಟರು ಅತ್ತಿಗೆ, ಪಿಂಕಿ ಅತ್ತಿಗೆ. ಅವರೇ ಎಲ್ಲ ಬಾಟಲ್ಸ್ ಎಲ್ಲನೂ ರೆಡಿ ಮಾಡಿ ಹಾಕ್ಬಿಟ್ಟು ಹೋಗಿದ್ದಾರೆ. ಪಾಟ್ ಇದ್ದಿದ್ದೆಲ್ಲ ನಾನು ಆಂಟಿಗೆ ಕೊಟ್ಟೆ. ಹಾಗಾಗಿ ಇದ್ದಿದ್ದ ಬಾಟಲ್ಸ್, ಮನೇಲಿ ಖಾಲಿ ಬಾಟಲ್ಸ್ ಯಾವ್ದ್ಯಾವ್ದಿತ್ತು ಅದಕ್ಕೆಲ್ಲ ಹಾಕ್ಬಿಟ್ಟಿಟ್ಟಿದ್ದಾರೆ. ನೋಡೋಣ ಹೇಗೆ ಬರುತ್ತೆ. ತುಂಬ ಚೆನ್ನಾಗಿ ಬಂದ ಮೇಲೆ ನಾನು ನಿಮಗೆ ಹೇಳ್ತೀನಿ ಹೇಗೆ ಬರ್ತಿದೆ ಅಂತ. ಬೆಳಗ್ಗೆ ಬೇಗ ಇದ್ದು 7 ಗಂಟೆ ಅಷ್ಟೊತ್ತಿಗೆಲ್ಲ ಮನೆ ಒರೆಸಿ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಡ್ತೀನಿ. ಇದು ಪೂಜೆ ಆಗಿದೆ. ಪೂಜೆ ಆದ ಮೇಲೆ ಅವರಿಗೆಲ್ಲ ತಿಂಡಿ ಬಡಿಸ್ಬಿಡ್ತೀನಿ. ನಾನು ತಿಂಡಿ ಲೇಟಾಗಿ ತಿಂತೀನಿ. ಏಕಾದಶಿ ಇದ್ದಾಗ ಮತ್ತು ವಾರದ ದಿವಸ ನಾನು ಪೂಜೆ ಮಾಡ್ತೀನಿ ಬೇಗ ಇದ್ದು. ಬೇರೆ ದಿವಸ ಎಲ್ಲ ಅರ್ಲಿ ಮಾರ್ನಿಂಗ್ ನಮ್ಮ ಮನೆಯವ್ರು ಮಾಡ್ತಾರೆ. ಈವ್ನಿಂಗ್ ನಾನು ದೀಪ ಹಚ್ತೀನಿ. ಹಾಗಾಗಿ ಇದು ಕಾಮದ ಏಕಾದಶಿಯ ದ್ವಾದಶಿಯ ದಿನ. ಪಾರಾಯಣ ಇವತ್ತು ಇತ್ತು. ಹಾಗಾಗಿ ದೇವ್ರದ ಎಲ್ಲ ಕ್ಲೀನ್ ಮಾಡಿಕೊಂಡು ಅವಲಕ್ಕಿಯನ್ನು ನೈವೇದ್ಯಕ್ಕೆ ಒಪ್ಪಿಸಿ ನಾನು ಪೂಜೆನ ಸ್ಟಾರ್ಟ್ ಮಾಡಿದೆ. ಮುಡಿಪು ಕಟ್ಟಿಟ್ಟಿದ್ದೆ. ಕೆಂಪು ಬಟ್ಟೆ ತರೋಕ್ಕಾಗಿರಲಿಲ್ಲ ನನಗೆ. ಮತ್ತು ನೈಟ್ ತರಿಸ್ಕೊಂಡೆ ನಾನು. ಆಮೇಲೆ ಅದಕ್ಕೆ ಮಾರ್ನಿಂಗ್ ಪೂಜೆ ಮಾಡುವಾಗ ಮುಡಿಪೆಲ್ಲ ಕಟ್ಟಿಟ್ಟಿದ್ದೀನಿ. ಸಂಜೆ ದೇವಸ್ಥಾನಕ್ಕೆ ಹೋಗಿ ಹಾಕಬೇಕು ಅಂತ ಹೇಳಿಬಿಟ್ಟು ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತಲೂ ಮನೆಯವ್ರಿಗೆ ಹೇಳಿದ್ದೀನಿ. ನೋಡೋಣ ಏನೇನಾಗತ್ತೆ ಅಂತ. ಪಾಪು ರೆಡಿಯಾಗಿ ಅವ್ರನ್ನ ರೆಡಿ ಮಾಡಿ ಅಡುಗೆ ಎಲ್ಲ ಮಾಡಿಟ್ಟು ಹೋಗೋದು ಅಂತ ಪ್ಲ್ಯಾನ್ ಇದೆ. ಬನ್ನಿ. ಇವ್ರು ಹೇಳಿದ್ರು ಸ್ವಲ್ಪ ಬೇಗ ರೆಡಿಯಾಗು, ಮಳೆ ಬಂದುಬಿಡುತ್ತೆ. ಹಾಗಾಗಿ ದೇವಸ್ಥಾನಕ್ಕೆ ಬೇಗ ಹೋಗಿ ಬೇಗ ಬಂದುಬಿಡೋಣ ಅಂತ ಹೊರಟ್ವಿ ನಾವು. ನಾನೇನು ಕಟ್ಟಿದ್ನಲ್ಲ ಮುಡಿಪು, ಅದನ್ನು ದೇವರ ಸ್ಥಾನದಲ್ಲಿ ಹಾಕಿ ಬರ್ಲಿಕ್ಕೆ ಹೊರಟಿದ್ದೀನಿ. ನಾನು ಹೋಗಿ ಬರ್ತೀನಿ, ದರ್ಶನ ಮಾಡಿಸ್ತೀನಿ. ಇವ್ರು ನಮ್ಮ ಬಾಸು ಮುಂದೆ ಕೂರಬೇಕು. ಕೂತ್ಕೊಂಡ್ರು. ಮಧ್ಯಾಹ್ನ ನಿದ್ದೆ ಮಾಡಿರಲಿಲ್ಲ. ಸಂಜೆ ಜೋರು ನಿದ್ದೆ ಬಂತು. ಗಾಡೀಲಿ ಮುಂದೆ ಕೂತ್ಕೊಂಡು ನಾನು ಹಿಡ್ಕೊಳ್ಳೋಷ್ಟೇ ನನ್ನ ಪಾಡು ಪಂಚರ್. ಇವ್ರು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇದೆ ಅಂದರು. ಹಾಗಾಗಿ ಬಂದ್ವಿ. ಇದು ನಮ್ಮ ಬಸವೇಶ್ವರ ನಗರಲ್ಲಿರುವಂಥ ಕರ್ನಾಟಕ ಬ್ಯಾಂಕು. ನಮ್ದು ಆಲ್ಮೋಸ್ಟ್ ಎಲ್ಲ ವ್ಯವಹಾರ ನಡೆಯೋದು ರಾಜಾಜಿನಗರಲ್ಲೇ. ರಾಜಾಜಿನಗರನ ಫಸ್ಟ್ ಬ್ಲಾಕಲ್ಲಿರೋವಂಥ ರಾಯರ ಟೆಂಪಲ್ಗೆ ನಾವು ಬಂದಿದ್ದೀವಿ. ಇವತ್ತು ಗಣೇಶ ಇದ್ದಾರೆ, ಆಮೇಲೆ ಮಹಾಲಕ್ಷ್ಮಿ ಕೂಡ ಇದ್ದಾರೆ ಜೊತೆಯಲ್ಲೇ. ಲೆಫ್ಟಿಗೆ ಆಂಜನೇಯ ಮತ್ತು ರಾಯರಿದ್ದಾರೆ. ಬನ್ನಿ ನೋಡಿ. ರಾಯರಿದ್ದಾರೆ ನೋಡಲ್ಲಿ, ರಾಯರಿದ್ದಾರೆ ನೋಡಿ. ಆಂಜನೇಯನಿಗೆ ಅರ್ಚನೆ ಮಾಡಿಸಬಹುದು. ರಾಯರಲ್ಲಿ ಪಾದಪೂಜೆ ಮಾಡ್ತಾರೆ. 30 ರೂಪಾಯಿ ಟಿಕೆಟು. ನೋಡ್ದ್ಯಾ ಏನಿದೆ? ರಾಯರ್ ಕೂತಿದೆ ಅಮ್ಮಡಿ. ಇಷ್ಟ ನನಗೆ. ಅವ್ರಿಗೆ ಕೊಟ್ರ ಖುಷಿ ಆಯ್ತಾ ಬಂದಿದ್ದು ರಾಯರ ಹತ್ರ? ಖುಷಿ ಆಯ್ತಾ? ಹಾಂ, ನನಗೂ ಅಷ್ಟೇ ಖುಷಿ ಆಯಿತು. ನಾನೇನು ಅಂದ್ಕೊಂಡಿದ್ದೆ ಅದನ್ನು ಮನಸ್ಸಲ್ಲಿ ಅಂದ್ಕೊಂಡು ರಾಯಗುಂಡಿಗೆ ಹಾಕ್ಕೊಂಡೆ. ಐ ಹೋಪ್ ಎಲ್ಲರೂ ಈ ಸತ್ಯ ಕಾಮದ ಏಕಾದಶಿಯನ್ನು ಮಾಡಿರ್ತೀರಿ. ನಿಮ್ಮೆಲ್ಲರಿಗೂ ಶ್ರೀಮನ್ನಾರಾಯಣನ ಆಶೀರ್ವಾದ, ಅವರ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಿರ್ತೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಇಷ್ಟಗಳು ನೆರವೇರಲಿ ಅಂತ ನಾನು ಭಗವಂತನಲ್ಲಿ ಕೇಳ್ಕೊತೀನಿ.
ನಾನು ಕೂಡ ಒಳ್ಳೆಯ ರೀತಿಯಿಂದ ರಾಯರ ಮಠಕ್ಕೆ ಹೋಗಿ ನನ್ನ ಏನು ಕೊಡುಗೆತ ಸಲ್ಲಿಸಿ ರಾಯರ ದರ್ಶನ ಮಾಡ್ಕೊಂಡು ಬಂದೆ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಲಿ ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನಾನು ಮಾಡ್ತೀನಿ. ನಮಸ್ಕಾರ. ಬಾಸ್ ಏನು ಡ್ಯಾನ್ಸ್ ಮಾಡ್ತಿದ್ದಾರೆ, ಇದು ಶಾರ್ಟ್ಸ್ ಮೂಲಕ ರೀತಿಯಲ್ಲಿ ಆಲ್ರೆಡಿ ಬಂದ್ಬಿಟ್ಟಿದೆ. ತಪ್ಪದೆ ಇದು ಯಾವ ಸಾಂಗು ಅಂತ ಗೊತ್ತಾಗದಿದ್ರೆ ಹೋಗಿ ನೋಡಿ. ವೆರಿ ಫೇಮಸ್ ಇತ್ತೀಚಿನ ಮಲಯಾಳಂ ಸಾಂಗ್ ಇದು. ದಯವಿಟ್ಟು ನೋಡಿ ಅಂತ ನಾನು ನಿಮ್ಮೆಲ್ಲರೂ ಕೇಳ್ಕೊತೀನಿ. ಹಿಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೊಂದು ಮುದ್ದಾದ ಕ್ಯೂಟಾದ ನಿಮ್ಮೆಲ್ಲರಿಗೂ ಎಂಟರ್ಟೈನ್ಮೆಂಟ್ ಸಿಗುವಂತಹ ವ್ಲಾಗ್ ಜೊತೆ ನಾನು ಬರ್ತೀನಿ. ನಿಮ್ಮ ಧನ್ಯಶ್ರೀ ಎನ್ ಗೌಡ, ನಿಮ್ಮ ಕನ್ನಡತೆಯನ್ನು ಸದಾ ಹೀಗೆ ಪ್ರೀತಿಯಿಂದ ಹರಸಿ ಹಾರೈಸಿ ಆಶೀರ್ವಾದ ಮಾಡಿ. ಅವರಣ್ಣ ಬೇರೆ ಇವಾಗ ಊರಲ್ಲಿದ್ದಾರೆ, ಹಾಗಾಗಿ ಇವರೊಬ್ರದ್ದೇ ಆರ್ಭಟ ಆಗಿದೆ ಮನೆಯಲ್ಲಿ. ಚೆನ್ನಾಗಿ ರೆಡಿಯಾಗಿಲ್ಲ ಅಂದರು. ಇವ್ರದ್ದೇ ಸುಗ್ಗಿ ಕುಂಟ. 3 ಹೊತ್ತು ಟಿ ವಿ ನೋಡ್ತಾರೆ, ಸಾಧ್ಯ ಆದರೆ ಮೊಬೈಲೂ ನೋಡ್ತಾರೆ, ಊಟ ತಿನ್ನಲ್ಲ, ಬೂಸ್ಟ್ ಒಂದು ಕುಡಿತಾರೆ, ಮತ್ತು ಇವ್ರದ್ದೇ ಆಟ. ಇವರು ಅಣ್ಣ ಅಂತೆ, ಇವರಣ್ಣನಿಗೆ ಅಣ್ಣ ಅಂತೆ. ನಾನು ಅಣ್ಣ, ನನಗದು ಬೇಕು, ನಾನು ಅಣ್ಣ ನಾನೇ ಮಾಡ್ತೀನಿ ಆ ಥರ. ನಾವೇನಾದ್ರು ಹಣ್ಣು ಕಟ್ ಮಾಡೋಕ್ಕೆ ಹೋದರೆ ಚಾಕುನೂ ಬೇಕು. ಏನಾದರೂ ಮಾಡ್ತಿದ್ರೆ ಆ ಕೆಲಸ ನಾನೇ ಮಾಡ್ತೀನಿ ಅಂತಾರೆ. ಒಗ್ಗರಣೆ ಹಾಕೋಕ್ಕೂ ಬರ್ತಾರೆ, ಬಟ್ಟೆ ಒಣಗಾಕೋಕ್ಕೂ ಬರ್ತಾರೆ. ಸ್ನಾನ ಒಂದು ಮಾತ್ರ ಹೇಳಬಾರ್ದಂತೆ, ಯಾಕಂದರೆ ಚೆನ್ನಾಗಿರೋ ಬಟ್ಟೆ ಹಾಕೊಬಿಟ್ಟಿರ್ತಾನೆ, ಅವನಿಗೆ ಫೇವ್ರೇಟ್ ಆಗಿರೋದು, ಅದನ್ನು ಬಿಚ್ಚಬೇಕಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಸ್ನಾನಕ್ಕೂ ಬರಲ್ಲ. ಏನೂ ಮಾಡೋಕ್ಕಾಗಲ್ಲ, ಇತ್ತೀಚಿನ ಮಕ್ಕಳೇ ಹಾಗೆ ಅಲ್ವಾ, ಜನ್ರೇಷನ್ ಗ್ಯಾಪು. ದೊಡ್ಡ ಮಗ ಹಾಗೆ ಇದ್ದಾರೆ ಅಂತ ಚಿಕ್ಕ ಮಗನೂ ಅವ್ರ ಲೆವೆಲ್ಗೆ ನಾವು ಯೋಚನೆ ಮಾಡೋಕ್ಕಾಗಲ್ಲ. ಯಾಕಂದರೆ ದೊಡ್ಡವ್ರನ್ನ ಮುದ್ದು ಮಾಡೋಕ್ಕೆ 2 ಇರ್ತಿದ್ವಿ ಮುಂಚೆ, ಇವಾಗ ಚಿಕ್ಕವ್ರನ್ನ ಮುದ್ದು ಮಾಡೋಕ್ಕೆ 3 ಜನ ಆಗಿಬಿಟ್ಟಿದ್ವಿ. ಹಾಗಾಗಿ ಅವ್ರಿಗೆ ಸ್ವಲ್ಪ 2 ಕೋಡು ಅಷ್ಟೇ, ಇನ್ನೇನಿಲ್ಲ. ಮನಸ್ಸಲ್ಲಿ ತುಂಬ ಒಳ್ಳೆಯ ಹುಡುಗ, ತುಂಬ ಶಿಸ್ತಿನ ಹುಡುಗ. ಒಬ್ಬರೇ ಸೇರ್ಕೊಬಿಟ್ರಂತೂ ತುಂಬ ತರಲೆ ಮಾಡ್ತಾರೆ. ಪ್ಲೀಸ್ ಅಂತ ಇವರಿಗೆ. ನಾವು ದೇವಸ್ಥಾನಕ್ಕೆ ಹೋಗಿ ಬೇಗ ಬಂದಿದ್ದು ಎಷ್ಟು ಒಳ್ಳೆಯದಾಯಿತು ಅಂದರೆ, ಸ್ವಲ್ಪ ಹೊರಗೆ ನೋಡಿ ಹೇಗಿದೆ ಮಳೆ, ಯಾವ ರೇಂಜಿಗೆ ಬರ್ತಿದೆ ಅಂತ. ದಯವಿಟ್ಟು ಮಳೆ ತುಂಬ ಬರ್ತಿದೆ, ಅವರವರ ಪ್ಲೇಸಲ್ಲಿ ನೀವೆಲ್ಲರೂ ಸುರಕ್ಷಿತವಾಗಿರಿ ಅಂತ ನಾನು ಕೂಡ ಕೇಳ್ಕೊತೀನಿ. ಯಾಕಂದರೆ ಕೇರಳದಲ್ಲೆಲ್ಲ ಆಗಿರೋದು ಆಲ್ರೆಡಿ ನೋಡಿದ್ದೀವಲ್ಲ, ಹಾಗಾಗಿ ದಯವಿಟ್ಟು ಟೇಕ್ ಕೇರ್. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಹೋಗಿ ಬರ್ತೀನಿ. ನಮಸ್ಕಾರ.